ಓಕೆ, ಮಂತ್ರಿಗಿರಿ ಒಂದು ನೋಡಿ, ರಿಷಫಲ್ ವಿಸ್ತರಣೆ. ರಿಷಫಲ್ ಅಂದರೆ ಎಲ್ಲರೂ ರಾಜೀನಾಮೆ ಕೊಟ್ಟು ವಾಪಸ್ ಮಾಡುವಂಥದ್ದು. ವಿಸ್ತರಣೆ ಅಂದರೆ ಕೆಲವರನ್ನು ಹೊರಗೆ ಹಾಕೋದು, ಕೆಲವರನ್ನು ಒಳಗೆ ತಗೊಂಬರೋದು. ಇಲ್ಲಿರುವಂಥದ್ದು ಹೊರಗೆ ಯಾರು ಹೋಗ್ತಾರೆ ಅನ್ನೋದು ಸೆಕೆಂಡ್ರಿ, ಒಳಗೆ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾರೆಲ್ಲ ಇರ್ಬೋದು ಮಂತ್ರಿಗಿರಿ ರೇಸಲ್ಲಿ? ಮೊದಲನೇದಾಗಿ KM ಶಿವಲಿಂಗೇಗೌಡರು ಅರಸೀಕೆರೆ MLA. ಈ ಹಿಂದೆ ಅವರು JDS ಅಲ್ಲಿದ್ದರು, ಈ ಬಾರಿ ಕಾಂಗ್ರೆಸ್ಗೆ ಬಂದಿದ್ದಾರೆ, ಗೆದ್ದಿದ್ದಾರೆ, ಅವರು ರೇಸಲ್ಲಿದ್ದಾರೆ. ಆಮೇಲೆ ಶಿವಲಿಂಗೇಗೌಡರು ನಿಜವಾಗ್ಲೂ ಒಮ್ಮೆ ಮಂತ್ರಿ ಆಗಬೇಕು. ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಭಾಳ ಒಳ್ಳೆ ನಾಲೆಜ್ ಇರುವಂಥ ವ್ಯಕ್ತಿ. ಆಮೇಲೆ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಅವರು JDS ಮತ್ತೊಂದು ಯಾವುದೇ ಪಾರ್ಟಿ ಆಗಿರಲಿ, ಒಳ್ಳೆ ವ್ಯಕ್ತಿ, ಅಂದರೆ ಒಳ್ಳೆ ಜ್ಞಾನ ಇರುವಂಥ ವ್ಯಕ್ತಿ. ಒಂದು ಸಲ ಅವರು ಈ ಇದರ ಬಗ್ಗೆ, ಯಾವುದ್ರ ಬಗ್ಗೆ, ಈ ಬಜೆಟ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡ್ತಾಯಿದ್ರು. ನನಗೆ ಅವಕಾಶ ಕೊಡ್ರಿ, ಎಲ್ಲ ಬಿಚ್ಚಿಡ್ತೀನಿ ಬಂದು 2 ಗಂಟೆಯಲ್ಲಿ, ನನಗೆ ಗೊತ್ತಾ ಎಂಥ ಸ್ಟೂಡೆಂಟ್ ಎಂಥ ಮಾರ್ಕ್ ಬಂದೆ ಗೊತ್ತಾ ಅಂತೇಳಿ ಭಾಳ ಅದ್ಭುತವಾಗಿ ಮಾತಾಡಿದರು ಶಿವಲಿಂಗೇಗೌಡರು. ಅದಾದ್ಮೇಲೆ ಅಶೋಕ್ ಪಟ್ಟಣ್ ಅವತ್ತಿಂದ ಪಾಪ ಭಾಳ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇವತ್ತು ಕೂಡ ಒಂದು ಅದ್ಭುತವಾದ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಭಾಳ ಮಾತಾಡ್ತಾಯಿದ್ರು. ಆರಂಭದಲ್ಲೇ ಹೇಳಿದರು ನಮಗೆ ಸಿಗತ್ತೆ ಅಂತೇಳಿ. ಯತೀಂದ್ರ ಸಿದ್ದರಾಮಯ್ಯ ಮೂರನೇದಾಗಿ ಈ ಬಾರಿ MLC ಆಗ್ತಾರಂತೆ. ಅವರನ್ನು ಮಂತ್ರಿ ಮಾಡಬೇಕು ಅಂತಿದೆ. ಯಾಕಂದರೆ ಒಂದು ವೇಳೆ ಅಧಿಕಾರ ಶೇರಿಂಗ್ ಆಗಿದ್ದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ, ಸಿದ್ದರಾಮಯ್ಯನವರು ಕೆಳಗಿಳಿದಾಗ ಒಬ್ಬ ಮಗ ಬೇಕು ಅಂತಿದೆಯಲ್ಲ, ಮಾಡುವಂಥ ಸಾಧ್ಯತೆ ಇದೆ. ರಮೇಶ್ ಕುಮಾರ್ ಇವರು MLA ಈ ಬಾರಿ. ರಮೇಶ್ ಕುಮಾರ್ MLC ಆದ ನಂತರ ರಮೇಶ್ ಕುಮಾರ್ ಒಂದು ರೀತಿಯಲ್ಲಿ ಈ ಏನಂತಾರೆ, ಈ ಬುದ್ಧಿಯ ಕಣಜ. ಕಳೆದ ಬಾರಿ 2018, 2013 ಈ ಬಾರಿಯಲ್ಲೆಲ್ಲ ಈ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ತಯಾರು ಮಾಡಿದ್ದೇ ರಮೇಶ್ ಕುಮಾರ್. ಒಳ್ಳೆ ಆಡಳಿತಗಾರ, ಒಳ್ಳೆ ಮಾತುಗಾರ ಕೂಡ. ಆ್ಯಂಡ್ ವಿನಯ್ ಕುಲಕರ್ಣಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿನಯ್ ಕುಲಕರ್ಣಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್, ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಮತ್ತು ಪ್ರಿಯಾಂಕಾ ಖರ್ಗೆ ಜೊತೆಯಾಗಿ ಬಂದವರು. ಪ್ರಿಯಾಂಕಾ ಖರ್ಗೆ 2 ಬಾರಿ ಮಂತ್ರಿ ಆದರು, ಅಜಯ್ ಸಿಂಗ್ ಸಿಗಲಿಲ್ಲ, ಆ ಒಂದು ಆಸೆ ಇದೆ. ಲಕ್ಷ್ಮಣ್ ಸವದಿ 136 ಬಂದ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಆಗೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಬೆಳಗಾವಿ ಭಾಗದಿಂದ ದೊಡ್ಡ ಮಟ್ಟದಲ್ಲಿ ಅವರು ರೇಸಲ್ಲಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಭಾಗದಿಂದ ಮತ್ತು ಸಿದ್ದರಾಮಯ್ಯನವರ ಬಹಳ ಆಪ್ತ ರೇಸಲ್ಲಿದ್ದಾರೆ. ತನ್ವೀರ್ ಸೇಠ್ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. TB ಜಯಚಂದ್ರ ಶಿರಾದಿಂದ ದೆಹಲಿ ವಿಶೇಷ ಮಂತ್ರಿಯಾಗಿದ್ದಾರೆ. RV ದೇಶಪಾಂಡೆ ದ ಸೀನಿಯರ್ ಮೋಸ್ಟ್, ಈ ಬಾರಿ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. RV ದೇಶಪಾಂಡೆ ಈ ಕೈಗಾರಿಕೆ ವಿಚಾರದಲ್ಲಿ ಅವರನ್ನು ಮೀರಿಸುವಂಥವ್ರು ಯಾರೂ ಇಲ್ಲ. ವಿಜಯಾನಂದ ಕಾಶಪ್ಪನವರು ವಿಶೇಷವಾಗಿ ಈ ಯಾವುದು ಪಂಚಮಸಾಲಿ ಲಿಂಗಾಯತ 2A ಹೋರಾಟದ ಮುಖ್ಯ ರೂವಾರಿ. ಸೊ ಹಾಗಾಗಿ ಅವರು ಕೂಡ ರೇಸಲ್ಲಿ ಇದ್ದಾರೆ. ಯಾರಿಗೆಲ್ಲ ಅವಕಾಶ ಸಿಗತ್ತೆ, ಅವಕಾಶ ಸಿಗುವಾಗ ಹೊರಗೆ ಯಾರು ಬರ್ತಾರೆ ಅವರನ್ನ ಹೆಂಗೆ ಸಮಾಧಾನ ಪಡಿಸೋದು, ಅದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.